13 ಎನ್ನತಕ್ಕಂತಹ ಜಯದ ಮೊತ್ತವನ್ನು ಸ್ನೇಹ ಮಾಲೆಮಾರ್ ತಂಡ ಗಳಿಸುವರೆ ಅಥವಾ ಎದುರಾಳಿ ತಂಡಕ್ಕೆ ಸೋಲೊಪ್ಪಿ ತಂಡದಿಂದ ನಿರ್ಗಮಿಸುವರೆ? ಈ ಒಂದು ಪಂದ್ಯಾಕೂಟ ಮುಂದುವರಿದು 1 ಗಂಟೆ 11 ನಿಮಿಷವಾಗುತ್ತಾ ಇದೆ. ನೋಡಿ, ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡುತ್ತಾ ಇದ್ದೀರಿ. ಸಮಯಕ್ಕೆ ಸರಿಯಾಗಿ ಈ ಪಂದ್ಯಾಕೂಟ ನಡೆದಿದ್ದೆ ಆದಲ್ಲಿ ಸಂಭ್ರಮದ ಫೈನಲ್ ಹಂತವನ್ನು ನಾವು ಕಾಣಬಹುದು. ಸಂಭ್ರಮದ ಫೈನಲ್ ಹಂತಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಬಹುದು. 6 ಎಸೆತ 13 ಓಟ. ಒಂದೊಮ್ಮೆ ಗೆಲ್ಲಬೇಕೆನ್ನುವಂತಹ ಅನಿವಾರ್ಯತೆ ಎರಡು ತಂಡಗಳಿಗೂ ಇದೆ. ಕಾರಣ ಇಲ್ಲಿ ಗೆದ್ದರೆ ಮಾತ್ರ ಮುಂದಿನ ಹಂತಕ್ಕೆ ತೇರ್ಗಡೆ, ಸೋತರೆ ಈ ಪಂದ್ಯಾಕೂಟದಲ್ಲಿ ಈ ಮೈದಾನದಲ್ಲಿ ಆಡಿದಂತಹ ಅನುಭವ ನೇರ ಈ ಮೈದಾನದಿಂದ ಹೊರಗಡೆ. ಸಮಯ, ಸಂದರ್ಭ, ಚೆಂಡಿನ ಲಯ ಇವೆಲ್ಲವನ್ನು ಅರಿತಾಡಬೇಕಾಗಿದೆ. ಕಾರಣ ಇದು ನಾಕೌಟ್ ಮಾದರಿಯ ಪಂದ್ಯಾಕೂಟ. ನೋಡಿ, ಪ್ರತಿಷ್ಠಿತ ತಂಡಗಳ ಮಧ್ಯೆ ಪೈಪೋಟಿ ನಡೀತಾ ಇದ್ರೆ ಮತ್ತೆ ಕ್ರಮವಲ್ಲದ ಚೆಂಡು ಮನೀಶ್ ಎಸೆಯುತ್ತಾ ಇದ್ದಾರೆ. ಮನೀಶ ಹಿಂದಿನ ಪಂದ್ಯಾಕೂಟದಲ್ಲಿ ಹೀರೋ ಆಗಿದ್ದರು. ಈ ಪಂದ್ಯಾಕೂಟದಲ್ಲಿ ತನ್ನ ತಂಡವನ್ನು ಮೇಲಕ್ಕೆತ್ತುವಂತಹ ಪ್ರಯತ್ನವನ್ನು ಮಾಡುವರೇ ಮನೀಶ್, ಅಥವಾ ರಂಜಿತ್ ತನ್ನ ತಂಡಕ್ಕೆ ರಂಜಿಸುವರೇ, ತನ್ನ ತಂಡವನ್ನು ಗೆಲುವಿನ ಹಾದಿಯತ್ತ ಕೊಂಡೊಯ್ಯುವರೇ? ಮತ್ತೆ ಶ್ರೇಷ್ಠವಾಗಿತ್ತು ನೋಡಿ, ಮತ್ತೆ ಬೆಸ್ಟ್ ಆಫ್ ಕಡೆಯಲ್ಲಿ ಓಟಗಳು ಬರುತ್ತಾ ಇದೆ. ಒಂಟಿ ಓಟ ಸುಲಭ, ಅವಳಿ ಓಟಕ್ಕೆ ಕರೆ ಇಲ್ಲ. ಬೈಸುಮುಖೇನ ಓಟಗಳು ಬರುತ್ತಾ ಇದ್ರೆ ಮನೀಶ ಅಂತಿಮ ಓವರಿನ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಮನೀಶ್ ಕೈಯಲ್ಲಿದೆ ಚೆಂಡು, ಯತೀನ್ ಕೈಯಲ್ಲಿದೆ ದಂಡು. ಬಹಳಷ್ಟು ಅನುಭವಿ ಆಟಗಾರ ಯತೀನ್. ತನ್ನ ತಂಡಕ್ಕೆ ಗೆಲುವಿನ ಹಾದಿಯನ್ನು ತೋರಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಯತೀನ್, ಅಥವಾ ಇಲ್ಲಿ ಮನೀಶ್ ಹೀರೋ ಆಗಬಹುದೇ? ಮನೀಶ್ ಹಿಂದಿನ ಪಂದ್ಯಾಕೂಟದಲ್ಲಿ ಬಹಳಷ್ಟು ಎದುರಾಳಿ ತಂಡವನ್ನು ಕಟ್ಟಿಹಾಕಿ ತನ್ನ ತಂಡಕ್ಕಾಗಿ ಬಹಳಷ್ಟು ಶ್ರಮಿಸಿದಂತಹ ಓರ್ವ ಕ್ರೀಡಾಪಟು. ಈ ಒಂದು ಹೊತ್ತಿನಲ್ಲಿ ತನ್ನ ತಂಡಕ್ಕೆ ಗೆಲುವಿನ ಹಾದಿಯನ್ನು ತೋರಿಸುವಲ್ಲಿ ಯಶಸ್ವಿಯಾಗುವರೇ ಮನೀಶ್? ಆಟಗಾರರೇ, ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾ ಇದ್ದೀರಿ. ಇನ್ನೂ ಕೂಡ 5 ಎಸೆತಗಳು ಬಾಕಿ ಇದೆ. 13, 11 ಎನ್ನತಕ್ಕಂತಹ ಓಟಗಳು ಬೇಕಾಗುತ್ತಾ ಇದೆ. ನೋಡಿ, 5 ಎಸೆತಗಳು ಬಾಕಿ ಇದೆ. 11 ಎನ್ನತಕ್ಕಂತಹ ಜಯದ ಮೊತ್ತವನ್ನು ಬೆನ್ನಟ್ಟಬೇಕಾಗಿದೆ ಸ್ನೇಹ ಮಾಲೆಮಾರ್ ತಂಡ. ಮತ್ತೆ ಚುಕ್ಕಿಯಾಗುತ್ತಾ ಇದೆ. ಮತ್ತೆ ರನ್ಔಟಿಗೆ ಬಲಿಯಾಗುತ್ತಾ ಇದ್ದಾರೆ ರಂಜಿತ್. ಒಲ್ಲದ ಮನಸ್ಸಿನ ಓಟ ಖಂಡಿತವಾಗಿಯೂ ಅಪಾಯವಿತ್ತು. ನಾನು ಆಗಲೇ ಹೇಳಿದ್ದೆ, ಒಲ್ಲದ ಮನಸ್ಸಿನ ಓಟಕ್ಕಾಗಿ ಓಡಿ ರನ್ಔಟಿಗೆ ಬಲಿಯಾಗುತ್ತಾ ಇದ್ದಾರೆ ರಂಜಿತ್ ರವರ ಇನ್ನಿಂಗ್ಸ್ ಅಂತ್ಯ ಕಾಣ ಸಿಗ್ತಾ ಇದ್ರೆ ರಂಜಿತ್ ರವರ ಸ್ಥಾನ ತುಂಬಲು ಮತ್ತೋರ್ವ ಅನುಭವಿ ಆಟಗಾರ ಜರ್ಸಿ ನಂಬರ್ 77ರ ವೀರ ಮುಸ್ತಫಾರವರ ಆಗಮನವನ್ನು ಕಂಡುಕೊಳ್ಳುತ್ತಾ ಇದ್ದೇವೆ. 4 ಎಸೆತ 11 ಓಟ, 4ರ ಮುಂದೆ ಬೇಕು 11 ಓಟ. ಈ ಪಂದ್ಯಾಕೂಟವನ್ನು ಯಾರು ಗೆಲ್ಲಬೇಕು ಎನ್ನುವಂತಹದ್ದು ನೆರೆದಿರ್ತಕ್ಕಂತಹ ಕ್ರೀಡಾಭಿಮಾನಿಗಳ ಮನದಲ್ಲಿ ಖಂಡಿತವಾಗಲೂ ಈ ಮಾತು ಮೂಡಿ ಬರಬಹುದು. ಕಾರಣ ಬೃಹತ್ ಪೈಪೋಟಿಯಲ್ಲಿ ನಡೀತಾ ಇದೆ. 2 ಪ್ರತಿಷ್ಠಿತ ತಂಡಗಳ ಮಧ್ಯೆ ಪೈಪೋಟಿಯ ಪಂದ್ಯಾಕೂಟ ನಡೀತಾ ಇದೆ. ಈ ಪಂದ್ಯಾಕೂಟ ಯಾರಿಗೆ ಗೆಲುವನ್ನು ಸಾಧಿಸಬಹುದು ಅಥವಾ ಯಾರಿಗೆ ಸೋಲನ್ನು ಉಣ್ಣಿಸಬಹುದು ಎನ್ನತಕ್ಕಂತಹ ಪ್ರಶ್ನೆ ಎಲ್ರಿಗೂ ಮೂಡಿ ಬಂದಿದೆ. ಮನೀಶ್ ತನ್ನ ಕೂಟದ 3ಯ ಬಾರಿಗೆ ಎಸ್ತವನ್ನು ಎಸೆಯಬೇಕಾಗಿದೆ ರೈಟ್ ಆರ್ಮ್ ಔಟ್ ದ ವಿಕೆಟ್ ಮುಖೇನ. 4 ಓಟ ಇನ್ನೂ ಕೂಡ ಬಾಕಿ ಇದೆ. ಸಮಯ, ಸಂದರ್ಭ, ಚೆಂಡಿನ ಲಯ ಇವೆಲ್ಲವನ್ನು ಅರಿತು ಆಡಿದರೆ ಮಾತ್ರ ಒಂದೊಮ್ಮೆ ಸ್ನೇಹ ಮಾಲೆಮಾರ್ ತಂಡ ಜಯವನ್ನು ಸಾಧಿಸಬಹುದು. ಒಂದೊಮ್ಮೆ ಯತೀನ್ ಹೆಗಲ ಮೇಲೆಯೂ ಕೂಡ ತಂಡದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಮತ್ತೆ ಬಲವಾದ ದಂಡನೆ, ಚೆಂಡು ಗಾಳಿಯಲ್ಲಿ, ಇಲ್ಲಿ ಕ್ಯಾಚ್ ಔಟಿಗೆ ಬಲಿಯಾಗುತ್ತಾ ಇದ್ದಾರೆ. ಕ್ಷೇತ್ರರಕ್ಷಕನ ಭದ್ರ ಬೊಗಸಿಯಲ್ಲಿ ಚೆಂಡು ಅಡಗುತ್ತಾ ಇದೆ. ಇದರೊಂದಿಗೆ ಯತೀನ್ ರವರ ಇನ್ನಿಂಗ್ಸ್ ಕೂಡ ಅಂತ್ಯ ಕಾಣ ಸಿಗ್ತಾ ಇದೆ. ಯತೀನ್ ರವರು ಫೆವಿಲ್ನತ್ತ ಮುಖ ಮಾಡುತ್ತಾ ಇದ್ರೆ ಯತೀನ್ ರವರ ಸ್ಥಾನ ತುಂಬಲು ಮತ್ತೋರ್ವ ಅನುಭವಿ ಆಟಗಾರನ ಆಗಮನವಾಗುತ್ತಾ ಇದೆ. ಜರ್ಸಿ ನಂಬರ್ 66ರ ವೀರ ಕಿರಣ್ ರವರ ಆಗಮನವನ್ನು ಕಂಡುಕೊಳ್ಳುತ್ತಾ ಇದ್ದೇವೆ. ಒಂದೊಮ್ಮೆ ಮನೀಶ್ ರವರ ಹೆಗಲ ಮೇಲೆಯೂ ಕೂಡ ತಂಡದ ಜವಾಬ್ದಾರಿಯನ್ನು ತಂಡ ಹೊರಿಸಿ ಬಿಟ್ಟಿದೆ. 3 ಎಸೆತಗಳ ಮುಂದೆ 11 ಓಟ ಬೇಕಾಗುತ್ತಾ ಇದೆ. 3 ಎಸೆತ ಇನ್ನೂ ಕೂಡ ಬಾಕಿ ಇದೆ. 11 ಎನ್ನತಕ್ಕಂತಹ ಜಯದ ಮೊತ್ತವನ್ನು ಬೆನ್ನಟ್ಟಬೇಕಾಗಿದೆ ಸ್ನೇಹ ಮಾಲೆಮಾರ್ ತಂಡ.
ಮನೀಶ್ ಹಸ್ತಗಾರಿಕೆಯನ್ನು ಮುಂದುವರಿಸುತ್ತಾ ತನ್ನ ಕೂಟದ ಚತುರ್ಥ ಬಾರಿಗೆ ಎಸ್ತವನ್ನ ಎಸೆಯಬೇಕಾಗಿದೆ. ರೈಟರಾಮ್ ಔಟ್ ದ ವಿಕೆಟ್ ಮುಖೇನ ತೀರ್ಪುಗಾರನ ದಾಟಿಕೊಂಡು ಇಲ್ಲಿ ನಿಭಾಯಿಸಬೇಕಾಗಿದೆ ಕಿರಣ್. ನಿಭಾಯಿಸುವರೇ ಮತ್ತೊಮ್ಮೆ ಒಂಟಿ ಓಟವನ್ನು ಬಿಟ್ಟುಕೊಡುತ್ತಾ ಇದ್ದಾರೆ. ಬೈಸ್ ಮುಖೇನ ಓಟಗಳು ಲಭ್ಯವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತಾ 50 ಎನ್ನತಕ್ಕಂತಹ ಓಟಗಳು ಬರುತ್ತಾ ಇದ್ರೆ ಇನ್ನುಳಿದ 2 ಎಸೆತ ಬಾಕಿ ಇದೆ. 10 ಎನ್ನತಕ್ಕಂತಹ ಓಟಗಳು ಬೇಕಾಗುತ್ತಾ ಇದೆ. 2ರ ಮುಂದೆ ಬೇಕು 10. ಯಾರಿಗುಂಟು ಈ ಪಂದ್ಯಾಕೂಟವನ್ನು ಗೆಲ್ಲುವ ತಾಕತ್ತು? 2ರ ಮುಂದೆ ಬೇಕಾಗುತ್ತಾ ಇದೆ ನೋಡಿ. ಒಂದು ಷಡ್ಕ, ಒಂದು ಬೌಂಡರಿ ಬಂದರೆ ಖಂಡಿತವಾಗ್ಲೂ ಸ್ನೇಹ ಮಾಲೆಮಾರ್ ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುವುದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಬದಲಾಗಿ ಒಂದೊಮ್ಮೆ ಒಂದು ಚೆಂಡು ಚುಕ್ಕಿಯಾಗಿ ಮಾರ್ಪಡಿಸಿದರೆ ಗೋರಿ ಯಂಗ್ ಬಾಯ್ಸ್ ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಯಾಗುವುದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಮತ್ತೆ ಗಾರ್ಡನ್ನು ಚೇಂಜ್ ಮಾಡಿಕೊಳ್ಳುತ್ತಾ ರೈಟರಾಮ್ ಅರೌಂಡ್ ದ ವಿಕೆಟ್ ಮುಖೇನ ಲೆಗ್ ಸೈಡ್ ವಿಭಾಗದಲ್ಲಿ ಓಡಾಟಿಕೆ. ಒಂಟಿ ಓಟ ಸುಲಭ, ಅವಳಿ ಓಟಕ್ಕೆ ಕರೆ ಬರುತ್ತಾ ಇಲ್ಲ, ಅವಳಿ ಓಟ ಬರುತ್ತಾ ಇಲ್ಲ, ಅವಳಿ ಓಟಕ್ಕೆ ಮನವಿ ಇಲ್ಲ. ಒಂಟಿ ಓಟಕ್ಕೆ ತೃಪ್ತಿಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತಾ 51 ಎನ್ನತಕ್ಕಂತಹ ಗಳಿಕೆ ಬರುತ್ತಾ ಇದ್ರೆ ಇನ್ನುಳಿದ 1 ಎಸೆತ ಮಾತ್ರ ಬಾಕಿ. 1 ಎಸೆತದಲ್ಲಿ 9 ಎನ್ನತಕ್ಕಂತಹ ಓಟಗಳು ಬರಬೇಕಾಗಿದೆ. ಒಂದೊಮ್ಮೆ ಅಗಲ ಚೆಂಡು ನೋ ಬಾಲ್ ಎನ್ನತಕ್ಕಂತಹ ಎಸೆತವನ್ನು ಎಸೆದರೆ ಮಾತ್ರ ಸ್ನೇಹ ಮಾಲೆಮಾರ್ ತಂಡಕ್ಕೆ ಒಂದು ಅವಕಾಶ ಇದೆ. ಇಲ್ಲವಾದಲ್ಲಿ ಗೋರಿ ಯಂಗ್ ಬಾಯ್ಸ್ ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುವುದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. 1 ಎಸೆತ 9 ಓಟ. ಬಹಳಷ್ಟು ವಿಳಂಬವಾಗುತ್ತಾ ಇದೆ. ಸರ್ವವು ನಮ್ಮಲ್ಲಿದೆ. ನಾನು ಆಗಲೇ ಹೇಳಿದ್ದೇನೆ, ಸರ್ವವು ನಮ್ಮಲ್ಲಿದೆ. ಸಮಯ ಬಹಳಷ್ಟು ಕಡಿಮೆ ಇದೆ. ಸಂಜೆಯ ಹೊತ್ತಿಗೆ ಸಂಭ್ರಮದ ಫೈನಲ್ ಹಂತವನ್ನು ನಾವು ಕಾಣಬೇಕಾಗಿದೆ. ಕಾರಣ ಪದವು ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಅರ್ಪಿಸುವಂತಹ 48ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಪಂದ್ಯಾಕೂಟ ನಡೀತಾ ಇದೆ. ದಯವಿಟ್ಟು ಕ್ರೀಡಾಪಟುಗಳು ಸಹಕರಿಸಬೇಕು. ತಾವು ಕೂಡ ಈ ಪಂದ್ಯಾಕೂಟದಲ್ಲಿ ಸಾಕ್ಷಿಯಾಗಬೇಕು. ನೋಡಿ, ಮತ್ತೆ ಬೌಂಡರಿ ದಾಖಲಾಗುತ್ತಾ ಇದೆ. ಇದರೊಂದಿಗೆ ಗೋರಿ ಯಂಗ್ ಬಾಯ್ಸ್ ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುತ್ತಾ ಇದೆ. ಆಡಿದಂತಹ 2 ತಂಡಕ್ಕೂ ಕೂಡ ಅಭಿನಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಗೆದ್ದಂತಹ ತಂಡ ತಾವು ಗೆದ್ದಿದ್ದೀರಿ ಎಂದು ಬೀಗಬೇಡಿ, ಬದಲಾಗಿ ಸೋತವರನ್ನು ಸಂತೈಸಿ. ಅದೇ ರೀತಿ ಮುಂದಿನ ಪಂದ್ಯಾಕೂಟಕ್ಕೆ